ರೈಸ್ ಆಫ್ ಅಶೋಕ ಇದು ಸತೀಶ್ ನೀನಾಸಂ ಅವರು ಸುಮಾರು ಸಮಯಗಳ ನಂತರ ಒಂದು ದೊಡ್ಡ ಗ್ಯಾಪ್ ಅನ್ನ ತಗೊಂಡು ಆಕ್ಟ್ ಮಾಡಿರುವಂತಹ ಸಿನಿಮಾ. ಕೆಲವು ಅಂಡರ್ ರೇಟೆಡ್ ಆಕ್ಟರ್ ಗಳ ಸಿನಿಮಾಗಳೇ ಹಾಗೆ. ಇವ್ರಿಗೆ ಇರುವಂತಹ ಪೊಟೆನ್ಶಿಯಲ್ ನ ಈ ಸಿನಿಮಾದಲ್ಲಾದ್ರೂ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದಾರ ಅಂತ ಪ್ರೇಕ್ಷಕರಾದ ನಮ್ಗೆ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಅಟ್ ದ ಸೇಮ್ ಟೈಮ್ ಅದೇ ರಾಗ ಅದೇ ಹಾಡು ಅನ್ನೋ ತರ ಪಾತ್ರಗಳಲ್ಲಿ ಯಾಕೆ ಕ್ಯಾಲಿಬರ್ ಇರುವಂತಹ ನಟರು ಮಾಡ್ತಾರೆ ಅನ್ನುವಂತಹ ಪ್ರಶ್ನೆ ಕೂಡ ಸಹಜವಾಗಿನೇ ನಮ್ ತಲೆಯಲ್ಲಿ ಉಳಿದಿರುತ್ತೆ. ಸತೀಶ್ ನೀನಾಸಂ ಅವರ ರೈಸ್ ಆಫ್ ಅಶೋಕ ಈ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಕೊಡುತ್ತೆ. ಸಿನಿಮಾ ಹೇಗಿದೆ, ಸಿನಿಮಾದಲ್ಲಿ ಏನೆಲ್ಲ ಇಷ್ಟ ಆಯ್ತು, ಏನೆಲ್ಲ ಕಷ್ಟ ಕೊಡುತ್ತೆ, ಇದು ಸತೀಶ್ ನೀನಾಸಂ ಅವರ ಪ್ಯಾನ್ ಇಂಡಿಯಾ ಕನಸನ್ನ ನನಸು ಮಾಡುತ್ತಾ ಇಲ್ವಾ, ಎಲ್ಲವನ್ನ ರಿವ್ಯೂ ನೋಡ್ಕೊಂಬರೋಣ ಬನ್ನಿ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆವೃತ್ತಿ ಅನ್ನುವಂತಹ ಒಂದು ಊರು, ಆ ಊರಲ್ಲೊಂದು ಮುಡಿಕಟ್ಟೆ. ಕುಟ್ಟಿ ಬಾಬ್ಜಿ ಅನ್ನುವಂತಹ ಒಬ್ಬ ದಲ್ಲಾಳಿ ಆ ಊರಿನ ಕ್ಷೌರಿಕ ವರ್ಗದ ಜನಗಳ ಮೇಲೆ ದರ್ಪ ದೌರ್ಜನ್ಯ ನಡೆಸ್ತಾ ಇರ್ತಾನೆ. ಇದನ್ನ ಪ್ರಶ್ನೆ ಮಾಡೋದಕ್ಕೆ ಆ ಊರಲ್ಲಿ ಯಾರು ಇಲ್ದ ಹಾಗಾಗಿರುತ್ತೆ. ಈ ಅನ್ಯಾಯದ ವಿರುದ್ಧ ತಿರುಗಿ ಬೀಳುವಂತಹ ಊರಿನ ವಿದ್ಯಾವಂತ ಅಶೋಕ ತನ್ನ ಜನಾಂಗವನ್ನ, ತನ್ನ ಜನರನ್ನ ಕುಟ್ಟಿ ಬಾಬ್ಜಿ ಅನ್ಯಾಯ ಮತ್ತು ಕಪಿಮುಷ್ಟಿಯಿಂದ ಬಿಡಿಸ್ತಾನ. ಸಮಾನತೆಯನ್ನ ಆ ಊರಲ್ಲಿ ಎಲ್ರಿಗೂ ಅನುಭವಿಸೋ ಹಾಗೆ ಮಾಡ್ತಾನ ಇಲ್ವಾ ಅನ್ನೋದೇ ಸಿನಿಮಾದ ಪ್ಲಾಟ್. ಸತೀಶ್ ನೀನಾಸಂ ಹೆಸರೇ ಹೇಳೋ ಹಾಗೆ ಆಕ್ಟಿಂಗ್ ಅಲ್ಲೂ ಇವರು ಆಸಮ್. ಅದನ್ನ ಈ ಹಿಂದೆ ಕೂಡ ಸುಮಾರು ಸಿನಿಮಾಗಳಲ್ಲಿ ಪ್ರೂವ್ ಮಾಡಿದ್ರು ಅಂಡ್ ಈ ಸಿನಿಮಾದ ಮೂಲಕ ಮತ್ತೊಮ್ಮೆ ತಾನು ಎಂತ ಪ್ರಫೌಂಡ್ ಆಕ್ಟರ್ ಅನ್ನೋದನ್ನ ನೆನಪಿಸ್ತಾರೆ. ಇವರ ಆಟಿಟ್ಯೂಡ್, ಬಾಡಿ ಲ್ಯಾಂಗ್ವೇಜ್, ಡೈಲಾಗ್ ಡೆಲಿವರಿ, ಲುಕ್ ಅಂಡ್ ಸ್ಟೈಲ್ ಎಲ್ಲವೂ ಅಶೋಕನನ್ನ ಚೆನ್ನಾಗಿ ಅಪ್ಲಿಫ್ಟ್ ಮಾಡಿದೆ ಅಂತ ಹೇಳ್ಬೋದು. ಇವ್ರನ್ನ ಬಿಟ್ರೆ ಕುಟ್ಟಿ ಬಾಬ್ಜಿ ಅವರ ರೋಲ್ ಅನ್ನ ನಿರ್ವಹಿಸಿರುವಂತಹ ಸಂಪತ್ ಅವರ ಅಭಿನಯ ಸಖತ್ತಾಗಿತ್ತು. ಅವರು ಆ ಪಾತ್ರವನ್ನ ಕಂಪ್ಲೀಟ್ ಆಗಿ ತನ್ನದಾಗಿಸ್ಕೊಂಡ್ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೇಕು. ಅಷ್ಟು ಅಚ್ಚುಕಟ್ಟಾಗಿ ಮೈನ್ಯೂಟ್ ಡೀಟೇಲಿಂಗ್ ಮೇಲೆ ವರ್ಕ್ ಮಾಡಿದ್ದಾರೆ. ಬಿ ಸುರೇಶ್ ಮತ್ತು ಗೋಪಾಲ್ ಕೃಷ್ಣ ದೇಶಪಾಂಡೆ ಎಂದಿನಂತೆ ಇಲ್ಲಿ ಇಷ್ಟ ಆಗ್ತಾರೆ. ಸಪ್ತಮಿ ಗೌಡ ಅಂಡ್ ಇನ್ನಿತರರ ಪರ್ಫಾರ್ಮೆನ್ಸ್ ಗಳು ಡೀಸೆಂಟ್ ಆಗಿತ್ತು. ಇಲ್ಲಿ ರೆಗ್ಯುಲರ್ ಕಮರ್ಷಿಯಲ್ ಟೆಂಪ್ಲೇಟ್ ಕಥೆಯ ಅಪ್ರೋಚ್ ಅನ್ನ ಬಿಟ್ಟು ಮೊದಲ ಫ್ರೇಮ್ ಇಂದಾನೆ ಕತೆ ಹೇಳಬೇಕು ಅಂತ ಅನ್ಕೊಂಡಿರುವಂತಹ ಪ್ರಯತ್ನ ಹಾನೆಸ್ಟ್ ಆಗಿದೆ. ಊರು, ಅಲ್ಲಿನ ಪದ್ಧತಿ, ಆ ಕಾಲಘಟ್ಟ, ಜನರ ಉಡುಗೆ ತೊಡುಗೆ ಎಲ್ಲದರ ಡೀಟೇಲಿಂಗು ಚೆನ್ನಾಗಿದೆ. ಇದಕ್ಕೆ ಸಿನಿಮಾದ ಆರ್ಟ್ ಡೈರೆಕ್ಟರ್ಗೆ ಒಂದು ಚಪ್ಪಾಳೆ ಬರಲೇಬೇಕು. ಕತೆ ಕೋರ್ ಪಾಯಿಂಟ್ ಚೆನ್ನಾಗಿದೆ. ಜಾತಿ, ಅಸಮಾನತೆ, ಮೇಲು ಕೀಳು ಇದರ ಸುತ್ತ ಪೋಣಿಸಿರುವಂತಹ ಸೀನ್ಸ್ ಅದನ್ನ ಫುಲ್ಫಿಲ್ ಮಾಡಿದ್ರು ಕೂಡ ಇಲ್ಲಿ ಸುಮಾರು ಕಡೆ ಫ್ಲಾಟ್ ಸೀನ್ಸ್ ಗಳನ್ನ ಕೂಡ ಪರ್ಫಾರ್ಮೆನ್ಸ್ ಮತ್ತು ಪೂರ್ಣಚಂದ್ರ ತೇಜಸ್ವಿ ಅವರ ಬ್ಯಾಕ್ ಗ್ರೌಂಡ್ ಸ್ಕೋರ್ ಸೀನ್ಸ್ ಅನ್ನ ಓವರ್ ಪವರ್ ಮಾಡಿ ಅಪ್ಲಿಫ್ಟ್ ಮಾಡಿದೆ ಅಂತ ಹೇಳ್ತೀನಿ. ಸೀನ್ಗಳ ಟ್ರೀಟ್ಮೆಂಟ್ ಬೆಟರ್ ಆಗಬೇಕಿತ್ತು. ಎಸ್ಪೆಷಲಿ ಅಶೋಕ ಮತ್ತು ಅಂಬಿಕನ ಲವ್ ಟ್ರ್ಯಾಕ್ ಪ್ರೀತಿಯಿಂದ ಶುರುವಾಗೋದನ್ನ ಚೆನ್ನಾಗಿ ಡಿಸ್ಪ್ಲೇ ಮಾಡಿದ್ರು. ಆ ಪ್ರೀತಿಯ ತೀವ್ರತೆ ಮತ್ತು ಅನುಭವವನ್ನ ಬೆಟರ್ ಆಗಿ ತೋರಿಸ್ಬೇಕಿತ್ತು. ಅದು ಡೈರೆಕ್ಟ್ ಕನ್ಕ್ಲೂಷನ್ಗೆ ಜಂಪ್ ಆದ್ರೇನೋ ಅಂತ ಅನ್ಸೋ ಹಾಗೆ ಮಾಡ್ಬಿಡುತ್ತೆ. ಸಿನಿಮಾದ ಕಾನ್ಫ್ಲಿಕ್ಟ್ ಪಾಯಿಂಟ್ ಗಳನ್ನ ಚೆನ್ನಾಗಿ ಬರ್ಕೊಂಡಿದ್ದಾರೆ. ಎಲ್ಲಿ ಹೇಗೆ ಅಶೋಕನಿಗೆ ಆ ಊರಿನ ಪರಿಸ್ಥಿತಿ ಅರ್ಥ ಆಗುತ್ತೆ, ಆಗ ಅವನು ತಗೊಳ್ಳೋಂತಹ ನಿರ್ಧಾರಗಳೇನು ಅನ್ನೋದನ್ನ. ಆದ್ರೆ ಅಶೋಕನಿಗೆ ಸಿಡಿದೇಳೋದಕ್ಕೆ ನಡೆದಂತಹ ಸಾವು, ನೋವಿನ ಇಂಪ್ಯಾಕ್ಟ್ ಮುಂಬರುವಂತಹ ಸೀನ್ಗಳಿಂದ ಟ್ರೀಟ್ಮೆಂಟ್ ಅಲ್ಲಿ ಕಾಣಲಿಲ್ಲ. ಅದು ಅಗೇನ್ ಜಂಪಿಂಗ್ ಟು ಕನ್ಕ್ಲೂಷನ್ ಅನ್ನೋ ಹಾಗೆ ಫೈಟ್ಸ್ ಇಂದಾನೆ ಕೊನೆ ಆಗ್ತಾ ಇದ್ವು. ಇಲ್ಲಿ ಎಲ್ಲಾ ಪ್ರಶ್ನೆಗೂ ಉತ್ತರ ತೋಳ್ಬಲ ಅನ್ನೋದಕ್ಕಿಂತ ಪ್ರಶ್ನೆಯನ್ನ ಹ್ಯಾಂಡಲ್ ಮಾಡುವಂತಹ ಸೀಕ್ವೆನ್ಸಸ್ ಬೆಟರ್ ಆಗ್ಬೇಕಿತ್ತು. ಆಗ್ಲೇ ಹೇಳಿದಾಗೆ ಪೂರ್ಣಚಂದ್ರ ತೇಜಸ್ವಿ ಅವರ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮತ್ತು ಸಾಂಗ್ ಗಳ ಮ್ಯೂಸಿಕ್ ಚೆನ್ನಾಗಿದೆ. ಎಸ್ಪೆಷಲಿ ಥೀಮ್ ಮ್ಯೂಸಿಕ್ ಇಷ್ಟ ಆಯ್ತು. ಸಿದ್ದಯ್ಯ ಸ್ವಾಮಿ ಬನ್ನಿ ಹಾಡು ಗುನ್ಗೋ ಹಾಗೆ ಮಾಡುತ್ತೆ. ಲವಿತ್ ಅವರ ಸಿನಿಮಾಟೋಗ್ರಫಿ ಚೆನ್ನಾಗಿದೆ. ಇದ್ದ ಚೌಕಟ್ಟಲ್ಲಿ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ಅಂತ ಅನಿಸ್ತು. ಮನು ಶೆಡ್ಗರ್ ಅವರ ಎಡಿಟಿಂಗ್ ಡೀಸೆಂಟ್ ಆಗಿತ್ತು. ಕೆಲವು ಕಡೆ ಸೀನ್ ಗಳನ್ನ ಫೈನಲ್ ಎಡಿಟ್ ಅಲ್ಲಿ ತೆಗ್ದಿರೋದು ಫೀಲ್ ಆಗುತ್ತೆ ಅಂಡ್ ಅದರಿಂದ ಸೀನ್ ಗಳು ಜಂಪ್ ಆದ್ವು ಅಂತ 2-3 ಕಡೆ ಅನ್ಸಿತ್ತು ಸುಳ್ಳಲ್ಲ. ಪ್ರೊಡಕ್ಷನ್ ವ್ಯಾಲ್ಯೂಸ್ ಈ ತರದ ಕಥೆಗಳಿಗೆ ತುಂಬಾನೇ ಇಂಪಾರ್ಟೆಂಟು. ಸತೀಶ್ ಅವರು ಕೂಡ ಇದಕ್ಕೆ ಕೈ ಹಾಕಿದ್ದು. ಸಿನಿಮಾದ ಲುಕ್ ಅಂಡ್ ಫೀಲ್ ಚೆನ್ನಾಗಿದೆ. ವಿನೋದ್ ವಿ ದೊಂಡಾಳೆ ಅವರ ನಿರ್ದೇಶನ ಓವರ್ ಆಲ್ ಆಗಿ ಡೀಸೆಂಟ್ ಆಗಿತ್ತು ಅಂತ ಅನಿಸ್ತು. ಫೈಟ್ ಸೀಕ್ವೆನ್ಸಸ್ ಗಳ ಕಂಪೋಸಿಷನ್ ಮತ್ತು ಡಿಸೈನ್ ಆಗಿರುವಂತಹ ರೀತಿ ನನಗಿಷ್ಟ ಆಯಿತು. ಖಡಕ್ ಆಗಿ ಹೇಳೋದಾದ್ರೆ ರೈಸ್ ಆಫ್ ಅಶೋಕ ಒಂದು ಕಮರ್ಷಿಯಲ್ ಟೆಂಪ್ಲೇಟ್ ಸಿನಿಮಾ ಅಲ್ಲ, ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ. ನನಗೆ ಇದೊಂದು ಡೀಸೆಂಟ್ ವಾಚ್ ಅಂತ ಅನಿಸ್ತು. ರೆಗ್ಯುಲರ್ ಫಾರ್ಮ್ಯಾಟ್ ಫಿಲ್ಮ್ ಗಳನ್ನ ಎಕ್ಸ್ಪೀರಿಯನ್ಸ್ ಮಾಡಿ ಬೋರ್ ಆಗಿದ್ರೆ ದ ರೈಸ್ ಆಫ್ ಅಶೋಕ ಸತೀಶ್ ನೀನಾಸಂ ಅವರ ಕೆರಿಯರ್ ನಲ್ಲಿ ಒಂದು ವಿಭಿನ್ನವಾದ ಪ್ರಯತ್ನ ಮತ್ತು ದೊಡ್ಡ ಪ್ರಯತ್ನ ಅಂತ ಹೇಳ್ಬೋದು. ಇದೊಂದು ಮಣ್ಣಿನ ಕಥೆಯ ಸಿನಿಮಾ ಅಂತ ಹೇಳ್ತಾ ಇದಾಗಿತ್ತು ದ ರೈಸ್ ಆಫ್ ಅಶೋಕ ಸಿನಿಮಾದ ರಿವ್ಯೂ. ನೀವೇನಾದ್ರೂ ಸಿನಿಮಾವನ್ನ ಆಲ್ರೆಡಿ ನೋಡಿದ್ರೆ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.